ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಹಬ್ಬದ ಪ್ರಿಪ್ರೇಷನ್ನು ಹಾಗೆ ದೀಪಾವಳಿ ಹಬ್ಬದ ಪ್ರಿಪ್ರೇಷನ್ ಜೊತೆಗೆ ಸೆಲೆಬ್ರೇಷನ್ ಅಂದರೆ ಯಾವ ರೀತಿ ಆಚರಣೆ ಮಾಡಿದೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಗ್ರ್ಯಾಂಡಾಗಿ ಏನು ಮಾಡಿಲ್ಲ, ಸಿಂಪಲ್ಲಾಗಿ ಯಾವ ರೀತಿಯಾಗಿ ನನಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿಯಾಗಿ ಸೆಲೆಬ್ರೇಷನ್ನ ಮಾಡಿದೆ. ಇವತ್ತಿನ ಈ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್, ಹಾಗೆ ಸಪೋರ್ಟ್ ಮಾಡಿ. ಇದು ಬಂದುಬಿಟ್ಟು ಗುರುವಾರ, ಅಂದರೆ ಗುರುವಾರ ಎಲ್ಲ ಕ್ಲೀನಿಂಗ್ ಕೆಲಸ, ಅಂದರೆ ದಸರಾಗೆ ಎಲ್ಲನೂ ಕ್ಲೀನ್ ಮಾಡಿದ್ದೆ ನಾನು. ಎಲ್ಲ ಪ್ರತಿಯೊಂದು ಕಿಟಕಿ ಬಾಗಿಲು ಎಲ್ಲ ಒರೆಸ್ಬಿಟ್ಟು ನೀಟಾಗಿ ಫ್ಯಾನು, ದಸರಾ ಅಂದಮೇಲೆ ಪ್ರತಿಯೊಂದು ಆಯೋಧಕ್ಕೂ ಪೂಜೆ ಮಾಡಬೇಕು ಅಂತೇಳಿ ಮನೆಯನ್ನೆಲ್ಲ ತುಂಬ ನೀಟಾಗಿ ಕ್ಲೀನ್ ಮಾಡಿದ್ದೆ. ಹಾಗಾಗಿ ಈಗ ಹಬ್ಬ ಅಂದಮೇಲೆ ಎಷ್ಟೇ ಕ್ಲೀನಾಗಿ ಮಾಡಿದರೂ ಹಬ್ಬದ ದಿನ ಅಲ್ಪ ಸ್ವಲ್ಪನಾದರೂ ಮಾಡ್ಕೋಬೇಕಲ್ವ. ಹಾಗಾಗಿ ಮೇಲೆ ಎಲ್ಲ ಬೆಡ್ಶೀಟ್ಸ್ ಕವರೆಲ್ಲ ಚೇಂಜ್ ಮಾಡಿ ಬೆಡ್ ಕವರ್ಸ್ ಎಲ್ಲನೂ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಸಿಂಪಲ್ಲಾಗಿ. ಅಂದರೆ ಅಷ್ಟೇನು ಗಲೀಜಾಗಿರಲಿಲ್ಲ, ಆದರೂ ಮಾಡೋ ಇದು ಹಬ್ಬ ಅಂದ ತಕ್ಷಣ ಮಾಡಲೇಬೇಕು, ನಾವು ಎಷ್ಟು ನೀಟಾಗಿ ಮಾಡಿದ್ದೀವಿ ಅಂದರು. ದಿನನಿತ್ಯದ ಕೆಲಸಗಳು, ಕ್ಲೀನಿಂಗ್ ಕೆಲಸ ಇದ್ದೇ ಇರುತ್ತಲ್ವ, ಅದನ್ನು ಮುಗಿಸ್ಕೊಳ್ತಾ ಇದ್ದೀನಿ. ನಾನೇನು ಅಂದ್ಕೊಂಡೆ ಅಂದರೆ ಶುಕ್ರವಾರ ಹಬ್ಬ ಅಲ್ವಾ, ಶುಕ್ರವಾರ ಮಾಡೋಣ ಅಂದ್ಕೊಂಡೆ. ಬಟ್ ಅಮಾವಾಸ್ಯೆ ಗುರುವಾರ ಇರೋದ್ರಿಂದ ಗುರುವಾರ ಶುಕ್ರವಾರ 2 ದಿನ ಇತ್ತು. ಗುರುವಾರ ನೈಟು ದೀಪ ಹಚ್ಚದೆ ಹೇಗಿರೋದು ಅಂದರೆ ಕಳಸ ಎಲ್ಲ ತೆಗೆದುಬಿಟ್ರೆ ಅಮಾವಾಸ್ಯೆ ದಿನ ಕಳಸ ತೆಗಿಬಾರ್ದು ಅಂತಾರೆ. ಹಾಗಾಗಿ ಅಮಾವಾಸ್ಯೆ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆನೇ ಕಳಸ ತೆಗೆದುಬಿಡೋಣ ಅಂಥೇಳಿ ನಮ್ಮ ಮನೆಯವ್ರಿಗೆ ಹೇಳಿ ಬೆಳಗ್ಗೆನೇ ಕಳಸನ ತೆಗೆಸಿಟ್ಟೆ. ಇನ್ನು ಎಲ್ಲ ಕ್ಲೀನ್ ಮಾಡ್ಕೋಬೇಕು ದೇವ್ರ ರೂಮು. ಇವತ್ತೇನೆ ನಾನು ಯಾವಾಗಲೂ ಶುಕ್ರವಾರ ಪೂಜೆ ಅಂದರೆ ಗುರುವಾರ ಹಿಂದಿನ ದಿನವೇ ದೇವ್ರ ರೂಮನ್ನು ಕ್ಲೀನ್ ಮಾಡಿಬಿಡ್ತೀನಿ. ಇವತ್ತು ಅಮಾವಾಸ್ಯೆ ಇರೋದ್ರಿಂದ ಅವತ್ತೇ ತೆಗೆದು ಅವತ್ತೇ ಕ್ಲೀನ್ ಮಾಡ್ಕೋಬೇಕು. ಹಾಗಾಗಿ ತುಂಬ ಕೆಲಸ ಜಾಸ್ತಿ ಆಗುತ್ತೆ. ಅಂದರೆ ಮಾಮೂಲಿಯಾಗಿ ಅಂದರೆ ಗುರುವಾರ ಎಲ್ಲನೂ ಕ್ಲೀನ್ ಮಾಡಿರ್ತೀವಲ್ವ, ಕಳಸ ಎಲ್ಲ ಬೆಳಗ್ಗೆ ಒರೆಸಿ ದೇವ್ರ ರೂಮ್ ಎಲ್ಲ ಕ್ಲೀನ್ ಮಾಡಿ ಫೋಟೋ ಎಲ್ಲ ಒರೆಸಿಟ್ಟಿರ್ತೀನಿ. ಶುಕ್ರವಾರ ಬಟ್ಟೆ ಇಟ್ಬಿಟ್ಟು ಹೂವು ಇಟ್ಟು ಕಳಸನ ಹೂಡಿ ಪೂಜೆ ಮಾಡೋವಂಥದ್ದು. ಇವತ್ತೇನಂತಂದರೆ ಅವತ್ತೇ ಕ್ಲೀನ್ ಮಾಡಿಕೊಂಡು ಅವತ್ತೇ ಪೂಜೆ ಮಾಡಬೇಕಲ್ವ, ಹಾಗಾಗಿ ಸ್ವಲ್ಪ ಲೇಟ್ ಆಗುತ್ತೆ. ದೀಪ ಎಲ್ಲ ಹಚ್ಚಿಡೋದು ಅದೆಲ್ಲ ಹಬ್ಬ ಮಾಡೋಕ್ಕೆ ಎಲ್ಲ ತಳಗೆ ನೈವೇದ್ಯ ಎಲ್ಲ ಮಾಡಬೇಕಾಗುತ್ತೆ. ಹಾಗಾಗಿ ಸ್ವಲ್ಪ ಲೇಟ್ ಆಗುತ್ತೆ ಅಂತೇಳ್ಬಿಟ್ಟು ಇವತ್ತು ಗುರುವಾರ ಅಮಾವಾಸ್ಯೆ ಇದೆ, ಸಿಂಪಲ್ ಪೂಜೆ ಮಾಡ್ಕೊಳ್ಳೋಣ, ನಾಳೆ ದೀಪಾವಳಿ ಮಾಡೋಣ ಅಂಥೇಳಿ ಅಮಾವಾಸ್ಯೆ ದಿನ ಮಾಮೂಲಿಯಾಗಿ ಪೂಜೆನ ಮಾಡಿಕೊಂಡೆ ಗುರುವಾರ. ನೆಕ್ಸ್ಟ್ ಡೇ ನಾನು ದೀಪಾವಳಿನ ಸೆಲೆಬ್ರೇಷನ್ ಮಾಡಿದ್ದು. ಈಗೆಲ್ಲನೂ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಮಧ್ಯಾಹ್ನ ಆಲೇ 12:15 ಆಗಿತ್ತು ನಾನು ಇದನ್ನೆಲ್ಲ ಕ್ಲೀನ್ ಮಾಡ್ಬೇಕಾರೆ. ಮಕ್ಕಳು ಸ್ಕೂಲ್ಗೆ ಹೋಗಿದ್ರಲ್ವ, ಅವರಿಗೆ ಕ್ಲಾಸ್ ಇತ್ತು. ಶುಕ್ರವಾರ ಮಾತ್ರ ರಜಾ ಕೊಟ್ಟಿದ್ದರು, ಗುರುವಾರ ಕ್ಲಾಸ್ ಇತ್ತು. ಹಾಗಾಗಿ ಗುರುವಾರ ಅವ್ರು ಬರೋ ಅಷ್ಟರಲ್ಲಿ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂಥೇಳಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟೇ ಕ್ಲೀನ್ ಮಾಡಿದ್ರು ನನ್ನ ಮಕ್ಕಳು ಬರೋ ತನಕ ಆಗಿರುತ್ತೆ. ನನ್ನ ಮಗ ಸ್ವಲ್ಪ ಹೇಳಿದ್ರೆ ಅರ್ಥ ಮಾಡ್ಕೊಳ್ತಾನೆ, ಬಟ್ ನನ್ನ ಮಗಳು ಅರ್ಥ ಮಾಡ್ಕೊಳ್ಳಲ್ಲ, ಅವಳು ಮಾಡೋದೇ ಮಾಡ್ತಾಳೆ. ಹಾಗಾಗಿ ಈಗ ನೋಡಿ ಎಷ್ಟು ನೀಟಾಗಿದೆ. ಅವ್ರು ಬಂದಾಗ ಈ ರೀತಿಯಾಗಿರಲ್ಲ, ಎಲ್ಲ ಅಲ್ಲೊಂದು ಇಲ್ಲೊಂದು ಎಸ್ತಾಡ್ತಾರೆ. ಕ್ಲೀನ್ ಮಾಡಿದಾಗ ಸ್ವಲ್ಪ ಹೊತ್ತು ನೀಟಾಗಿರುತ್ತೆ, ಸಮಾಧಾನ. ಈಗ ಎಲ್ಲನೂ ಕ್ಲೀನ್ ಮಾಡಿದ್ದಾಯಿತು. ಕಿಚನ್ನು ಅಷ್ಟೇ ಬೆಳಗ್ಗೆನೇ ಅರ್ಲಿ ಮಾರ್ನಿಂಗೇ ಕ್ಲೀನ್ ಮಾಡಿಬಿಟ್ಟೆ, ಸ್ವಲ್ಪ ಬೇಗ ಇತ್ತು. ಅಂದರೆ ಹಿಂದಿನ ದಿನವೇ ನಾನು ಇದೆಲ್ಲ ತೊಳೆದಿಟ್ಟಿದ್ದೆ, ಬಾಕ್ಸ್ಗಳೆಲ್ಲ ಮತ್ತು ಗ್ರೀನ್ ಮ್ಯಾಟ್ ಹಾಕಿದ್ದೀನಲ್ಪ ಅಲ್ಲೇ, ಅದೆಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡಿ ವಾಶ್ ಮಾಡಿ ಇಟ್ಟಿದ್ದೆ. ನೈಟೆಲ್ಲ ಫ್ಯಾನ್ಗಳಿಗೆಲ್ಲ ನೀಟಾಗಿ ಡ್ರೈ ಆಗಿತ್ತು. ಹಾಗಾಗಿ ಇವಾಗ ಅದನ್ನು ಬೆಳಗ್ಗೆನೇ ಎಲ್ಲ ಹಾಸ್ಬಿಟ್ಟು ನೀಟಾಗಿ ಒರೆಸಿಟ್ಕೊಂಡೆ. ಇನ್ನು ನಮ್ಮನೆ ಓನರು ಊರಿಗೆ ಹೋದರು, ಗುರುವಾರನೇ ಅವರೆಲ್ಲ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಹೋದರು. ಹಾಗಾಗಿ ಸ್ವೀಟ್ ಬಾಕ್ಸ್ ಕೊಟ್ಟು ಕಳಿಸಿದ್ರು, ಸ್ವಲ್ಪ ಸ್ವೀಟ್ನ ಮಕ್ಕಳು ಬಂದರೆ ತಿಂತಾರೆ ಅಂತ ಎತ್ತಿಟ್ಟಿದ್ದೀನಿ. ನಾನು ಒಂದು ಪೀಸ್ ತೊಗೊಂಡು ತಿಂತಾಯಿದ್ದೆ, ತಿನ್ಕೊಂಡು ಕೆಲಸ ಮಾಡ್ತಾಯಿದ್ದೀನಿ. ನೋಡಿ ನಮ್ಮ ಮನೆಯವರು ಕಳಸ ಮಾತ್ರ ತೆಗೆದಿಟ್ಟಿದ್ದಾರೆ ಅಷ್ಟೇ. ಅದನ್ನೆಲ್ಲ ಪೂಜೆ ಸಾಮಾನೆಲ್ಲ ಬೆಳಗ್ಕೊಂಡು ನಾನು ಕ್ಲೀನ್ ಮಾಡ್ಕೋಬೇಕು. ಮತ್ತು ಕಾಂಪೌಂಡ್ ಅವರು ಬೆಳಗ್ಗೆನೇ ಪೂಜೆ ಮಾಡಿರೋದ್ರಿಂದ ಓನರು ಅವರೇ ತೊಳೆದು ಪಾರ್ಕಿಂಗ್ ಎಲ್ಲ ಅವರೇ ಕ್ಲೀನ್ ಮಾಡೋಗಿರೋದ್ರಿಂದ ನನಗೊಂದು ಕೆಲಸ ಕಮ್ಮಿ ಆಯಿತು ಅಂತಲೇ ಹೇಳ್ಬೋದು. ಪಾರ್ಕಿಂಗ್ಗೆ ಕ್ಲೀನ್ ಮಾಡಬೇಕು ಅಂದರೆ ಒಂದು 1/2 hour ಆಗೋದು ನನಗೆ ಹೊರಗಡೆ ಎಲ್ಲ ತೊಳೆಯೋದಕ್ಕೆ. ಅದೊಂದು ಕೆಲಸ ಕಮ್ಮಿ ಆಯಿತು, ಅವರೇ ತೊಳೆದಿದ್ರಲ್ವ. ಈಗ ಹೊರಗಡೆ ಸ್ವಲ್ಪ ನೀರು ಹಾಕ್ಬಿಟ್ಟು ರಂಗೋಲಿ ಹಾಕ್ಕೊಂಡ್ರೆ ನನ್ನ ಕೆಲಸ ಮುಗಿಯುತ್ತೆ. ಅವರೇ ಇದು ಮಾತ್ರ ತೊಳ್ಕೊಬೇಕು, ಮನೆ ಮುಂದೆಗಡೆ ಸ್ವಲ್ಪ ಮಾತ್ರ ತೊಳ್ಕೊಬೇಕಷ್ಟೇ. ಇನ್ನು ಇದೆಲ್ಲ ತೋರಣ ಎಲ್ಲ ಚೇಂಜ್ ಮಾಡಬೇಕು. ಹಬ್ಬದಲ್ಲಿ ಬೇರೆ ತೋರಣಗಳನ್ನ ಚೇಂಜ್ ಹಾಕ್ತೀನಿ. ನನ್ನ ಮಗಳಿಗೆ ಮೆಹಂದಿ ಅಂದರೆ ತುಂಬ ಇಷ್ಟ ಅವಳಿಗೆ. ನನಗೆ ಆಪೋಸಿಟ್, ನಾನು ಹಾಕೋದೇ ಇಲ್ಲ ಮೆಹಂದಿ, ತುಂಬ ಅಂದರೆ ತುಂಬ ರೇರು, ಜಾಸ್ತಿ ಹಾಕೋದೇ ಇಲ್ಲ. ಬಟ್ ನನ್ನ ಮಗಳಿಗೆ ತುಂಬ ಇಷ್ಟ. ಚಿಕ್ಕವರಿದ್ದಾಗ ಎಲ್ಲರೂ ಅಷ್ಟೇ, ನಾವು ಅಷ್ಟೇ ಆಸೆ ಮಾಡ್ತಿದ್ವಿ. ಇವಾಗ ಅಷ್ಟು ಇಂಟ್ರೆಸ್ಟ್ ಇಲ್ಲ, ನನಗೆ ಇಷ್ಟ ಆಗಲ್ಲ. ಅವಳಿಗೆ ಸ್ಕೂಲಲ್ಲಿ ದೀಪಾವಳಿ ಸೆಲೆಬ್ರೇಷನ್ ಇತ್ತು, ಹಾಗಾಗಿ ನೈಟು ಅವಳಿಗೆ ಮೆಹಂದಿ ಹಾಕ್ತಿರೋ ಅಂಥದ್ದು. ಅವ್ರ ಅತ್ತೆ ಹಾಕ್ತಾಯಿದ್ದಾಳೆ, ಪ್ರಿಯಾಂಕಾ. ಅವಳ ಹತ್ರ ಹಾಕಿಸ್ಕೊಳ್ತಾಳೆ ಇಷ್ಟಪಟ್ಟು. ಆದರೆ ತುಂಬ ಹೊತ್ತು ಇಟ್ಕೊಳ್ಳೋದೇ ಇಲ್ಲ. ಒಂದು ಅಮ್ಮಮ್ಮ ಅಂದರೆ ಒಂದು 1/2 hour ಜಾಸ್ತಿ. ನಾವೆಷ್ಟು
ಫೋರ್ಸ್ ಮಾಡಿ ಹಂಗೆ ಹಿಂಗೆ ಅಂತ ಮರೆಸಿ ಒಂದು 1/2 ಅವರ್ ಇರಿಸ್ಬೇಕು ಅಷ್ಟೇ. ಅದ್ರ ಮೇಲ್ಗಡೆ ಅವಳು ಇಟ್ಕೊಳ್ಳೋದಿಲ್ಲ, ತುಂಬ ಇಷ್ಟಪಡ್ತಾಳೆ ಅಷ್ಟೇ. ಇದು ಬಂದ್ಬಿಟ್ಟು ಶುಕ್ರವಾರದ ಲಾಗು. ಮತ್ತು ನಾನು ಗುರುವಾರ ಕಂಟಿನ್ಯೂ ಮಾಡಲಿಲ್ಲ, ಅಂದರೆ ಮಾಮೂಲಿಯಾಗಿ ಪೂಜೆನ ಮಾಡಿಕೊಂಡೆ. ಶುಕ್ರವಾರ ಇದು ಮಕ್ಕಳಿಗೆ ಮನೆ ನಿಂತಿದ್ದ ಕೆಲಸ ಎಲ್ಲ ಮಾಡಿಬಿಟ್ಟು ನೆಲ ಎಲ್ಲ ಒರೆಸಿ ಈಗ ಮಕ್ಕಳನ್ನ ರೆಡಿ ಮಾಡೋಣ ಅಂಥೇಳಿ ಅವರಿಗೆ ಸ್ನಾನ ಮಾಡಿಸಿ ರೆಡಿ ಮಾಡ್ತಾಯಿದ್ದೀನಿ. ನನ್ನ ಮಗಳಿಗೆ ಸಾಂಗ್ ಹಾಕಿದ್ರೆ ಅದು ಏನು ಇಷ್ಟನೋ ಏನೋ ಡ್ಯಾನ್ಸ್ ಮಾಡ್ತಾ ಇರ್ತಾಳೆ. ನಾನು ಟಿ ವಿ ನೋಡ್ಕೊಂಡ್ರೆ ಕೆಲಸ ಆಗಲ್ಲ ಅಂತೇಳ್ಬಿಟ್ಟು ಸಾಂಗ್ ಹಾಕಿರ್ತೀನಿ. ಹಾಗಾಗಿ ರೆಡಿ ಮಾಡಿದ ತಕ್ಷಣ ಈ ರೀತಿ ಡ್ಯಾನ್ಸ್ ಮಾಡ್ತಿರ್ತಾಳೆ. ನನ್ನ ಮಗ ನನ್ನ ಮಗಳಿಬ್ಬರು ಆಲ್ರೆಡಿ ರೆಡಿ ಆದರು. ಅವ್ರದ್ದು ಸ್ನಾನ ಎಲ್ಲ ಮುಗೀತು. ನಮ್ಮ ಮನೆಯವ್ರು ಸ್ನಾನಕ್ಕೆ ಹೋಗಿದ್ದಾರೆ. ನಾನು ಇಲ್ಲಿ ರಂಗೋಲಿ ಹಾಕ್ತಾಯಿದ್ದೀನಿ. ಸಿಂಪಲ್ಲಾಗಿ ನನಗೆ ಅಷ್ಟೊಂದು ಚೆನ್ನಾಗಿ ರಂಗೋಲಿ ಹಾಕೋದಕ್ಕೆ ಬರಲ್ಲ, ಪರವಾಗಿಲ್ಲ, ತಕ್ಕ ಮಟ್ಟಿಗೆ ಹಾಕ್ತೀನಿ ಅಷ್ಟೇ. ಈಗ ಸಿಂಪಲ್ಲಾಗಿ ಮನೆ ಮುಂದೆ ಒಂದು ರಂಗೋಲಿನ ಹಾಕ್ತಾಯಿದ್ದೀನಿ. ಏನು ಗೊತ್ತಾ, ಅಮ್ಮನ ಮನೇಲಿರೋ ತನಕ ರಂಗೋಲಿ ತುಂಬ ಚೆನ್ನಾಗಿ ಆಗ್ತಿದ್ದೆ, ಅಂದರೆ ಡೈಲಿ ಹಾಕಿ ಅಭ್ಯಾಸ ಆಗಿತ್ತು. ಬಟ್ ಈಗ ಬೆಂಗಳೂರಿಗೆ ಬಂದಮೇಲೆ ಮನೆ ಮುಂದೆ ಜಾಸ್ತಿ ಸ್ಪೇಸಸ್ ಇರಲ್ವಲ್ವ ರಂಗೋಲಿ ಹಾಕೋಕ್ಕೆ. ಇದ್ರೂ ಮಕ್ಕಳು ಚಿಕ್ಕವರಾಗಿರೋದ್ರಿಂದ ಒಂದು 5 ನಿಮಿಷ 10 ನಿಮಿಷ ಇರುತ್ತೆ ಅಷ್ಟೇ. ಅದ್ರ ಮೇಲೆ ತುಳಿಬೇಡ್ರಿ ಅಂತ ಹೇಳಿದ್ರು ಮಕ್ಕಳು ಆಟ ಆಡ್ತಾರಲ್ವ, ಆಟೋಮೆಟಿಕ್ಕಾಗಿ ಹೋಗ್ಬಿಡುತ್ತೆ ಅದು. ಅಲ್ಲಿ ಏನಾದರೂ ಕಸ ಬಿದ್ದಿತ್ತು ಅಂದರೆ ಮತ್ತೆ ನಾವು ಕ್ಲೀನ್ ಮಾಡ್ಕೋಬೇಕಾದ್ರೆ ಅದು ರಂಗೋಲಿ ಹೋಗುತ್ತೆ. ಹಾಗಾಗಿ ನಾನು ಇತ್ತೀಚೆಗೆ ರಂಗೋಲಿ ಜಾಸ್ತಿ ಕಮ್ಮಿ. ಹಬ್ಬಗಳು ಈ ಥರ ಶುಕ್ರವಾರ ಪೂಜೆ, ಸೋಮವಾರ ಪೂಜೆ, ಇಷ್ಟು ವಾರದಲ್ಲಿ 2 ದಿನ ಅಥವಾ ಹಬ್ಬದಲ್ಲಿ ಮಾತ್ರ ಹಾಕ್ತಾಯಿರ್ತೀನಿ ಅಷ್ಟೇ. ಹಾಗಾಗಿ ರಂಗೋಲಿ ಟಚ್ಚು ಸ್ವಲ್ಪ ಬಿಟ್ಟೋಗ್ಬಿಟ್ಟಿದೆ. ಮುಂಚೆ ಎಲ್ಲ ತುಂಬ ಚೆನ್ನಾಗಿ ಆಗ್ತಿದ್ದೆ, ಇವಾಗ ಅಷ್ಟಕ್ಕಷ್ಟೇ. ಈ ರೀತಿಯಾಗಿ ಸಿಂಪಲ್ಲಾಗಿ ರಂಗೋಲಿನ ಹಾಕ್ಕೊಂಡೆ. ಇನ್ನು ಹೊಸ್ಲಿಗೆ ಬಟ್ಟೆ ಎಲ್ಲ ಇಟ್ಬಿಟ್ಟು ರಂಗೋಲಿನ ಹಾಕ್ಕೊಳ್ತಾಯಿದ್ದೀನಿ. ಹೊಸ್ಲಿಗೂ ಅಷ್ಟೇ ಅರಿಶಿನ ಹಾಲಿಂದ ಅರಿಶಿನ ಹಚ್ಕೊಂಡ್ರೆ ತುಂಬ ಒಳ್ಳೆಯದು ಸಹ. ಹಾಗೆ ತುಂಬ ಚೆನ್ನಾಗಿ ಹಿಡಿಯುತ್ತೆ. ಹಾಲಿಗೆ ಸ್ವಲ್ಪ ಅರಿಶಿನಕ್ಕೆ ಹಾಲು ಹಾಕ್ಕೊಬಿಟ್ರೆ ತುಂಬ ಚೆನ್ನಾಗಿ ಹಿಡಿಯುತ್ತೆ ಅದು. ಮತ್ತು ನೀರೆಲ್ಲ ಚಿಮ್ಕಿಸಿದ್ರೂ ಹೋಗಲ್ಲ, ಚೆನ್ನಾಗಿರುತ್ತೆ. ಹಾಗಾಗಿ ಸ್ವಲ್ಪ ಅರಿಶಿನಕ್ಕೆ ಹಾಲನ್ನು ಮಿಕ್ಸ್ ಮಾಡಿಬಿಟ್ಟು ಹೊಸ್ಲಿಗೆ ಹಚ್ಚಿ ಈಗ ನಾನು ರಂಗೋಲಿನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ರಂಗೋಲಿಗೆ ಬಳಸಿರೋವಂಥದ್ದು ವಿಭೂತಿ ಪೌಡ್ರು. ಮಾಮೂಲಿ ರಂಗೋಲಿ ಪೌಡ್ರ್ ಹಾಕಿದ್ರೆ ಇರೋದಿಲ್ಲ, ನಾವೇ ಓಡಾಡ್ತಾನೆ ಹೋಗ್ಬಿಡುತ್ತೆ. ಅಥವಾ ಮಕ್ಕಳಿರೋ ನನ್ನ ಮಗಳಂತೂ ಅಲ್ಲಿ ಇದನ್ನೇ ಬಿಡಲ್ಲ, ಇನ್ನು ಅದನ್ನು ಹಾಕಿದ್ರೆ ಅವಳಿಗೆ ರಂಗೋಲಿ ಮೇಲೆ ತುಂಬ ಇಂಟ್ರೆಸ್ಟು. ಮಕ್ಕಳಂದರೆ ಅಷ್ಟೇ, ಹೆಣ್ಮಕ್ಳಿಗಿಂತ ಕೆಲಸ ಎಲ್ಲ ತುಂಬ ಇಂಟ್ರೆಸ್ಟು. ಹಾಕಿದ್ರೆ ಅದ್ರ ಮೇಲೆ ನಾನು ಬರಿತೀನಿ ಅಂತೇಳಿ ಎಲ್ಲ ಹಾಳು ಮಾಡ್ತಾಳೆ. ಹಾಗಾಗಿ ನಾನು ವಿಭೂತಿ ಪೌಡ್ರನ್ನು ಬಳಸಿ ಹಾಕ್ತೀನಿ. ತುಂಬ ನೆಕ್ಸ್ಟ್ ಡೇ ಆದ್ರೂ ಹಾಗೇ ಇರುತ್ತೆ, ಚೆನ್ನಾಗಿರುತ್ತೆ. ಹಾಗಾಗಿ ಇದು ವಿಭೂತಿ ಪೌಡ್ರು ಎಲ್ಲ ಗ್ರಂಥಿ ಅಂಗಡಿಗಳಲ್ಲೂ ಸಿಗುತ್ತೆ, ಮಾಮೂಲಿ ಸ್ಟೋರಲ್ಲಿ ಅಂಗಡಿಲಿ ಎಲ್ಲ ಕಡೆನೂ ಸಿಗುತ್ತೆ ಇದು. ಈ ಪೌಡ್ರನ್ನು ತಂದುಬಿಟ್ಟು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿ ಪೇಂಟಿಂಗ್ ಬ್ರಷ್ ಬರುತ್ತಲ್ವ ಅದರಲ್ಲಿ ನಾನು ಯೂಸ್ ಮಾಡ್ತೀನಿ. ಅದನ್ನು ಬಳಸಿಬಿಟ್ಟು ರಂಗೋಲಿನ ಹಾಕ್ಕೊಳ್ತೀನಿ. ತುಂಬ ಚೆನ್ನಾಗಿರುತ್ತೆ, ಹೋಗೋದಿಲ್ಲ. ಹಾಗಾಗಿ ಈ ಸಲ ನಾನು ಈ ದೀಪಗಳನ್ನ ತರಿಸಿದ್ದೀನಿ. ಇದು ನೀರು ಹಾಕ್ಬಿಟ್ಟು ಹಚ್ಚುತ್ತಾರಲ್ವ ಆ ದೀಪ. ಇದು 2 ಕ್ಯಾಂಡಲ್ನ ತರಿಸಿದ್ದೀನಿ. ಬಿಟ್ಟರೆ ಮಾಮೂಲಿ ಮಣ್ಣಿಂದು ದೀಪಗಳನ್ನ ತರಿಸಿದ್ದೀನಿ. ಈ ವರ್ಷಕ್ಕೆ ತರಿಸಿರೋಂಥ ಹೊಸ ದೀಪಗಳು. ಇನ್ನು ಹಳೆ ದೀಪಗಳು ತುಂಬ ಇದೆ. ಲಾಸ್ಟ್ ಟೈಮು ನಾನೇ ಹಳೆ ದೀಪಗಳಿಗೆಲ್ಲ ಡೆಕೋರೇಷನ್ ಎಲ್ಲ ಮಾಡೋದನ್ನ ತೋರಿಸಿದ್ದೆ. ಈಗಲೂ ನಾನು ಯೂಟ್ಯೂಬ್ ಚಾನಲ್ ಇದೆ, ಬೇಕಂದರೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದೆ ಹೋಗಿ ಚೆಕ್ ಮಾಡಿ. ಅಂದರೆ ಹಳೆ ದೀಪಗಳನ್ನ ಯಾವ ರೀತಿಯಾಗಿ ಹೊಸ ದೀಪಗಳನ್ನಾಗಿ ಮಾಡ್ಕೋಬೋದು, ಮನೆಯಲ್ಲೇ ಡೆಕೋರೇಟಿಯಾಗಿ ಮಾಡ್ಕೋಬೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಈ ಸಲ ನನಗೆ ಟೈಮ್ ಇರಲಿಲ್ಲ ಮಾಡೋದಕ್ಕೆ. ಹಾಗಾಗಿ ಮಾಮೂಲಿ ಹೊರಗಡೆ ಹಚ್ಚೋದಕ್ಕೆ ಅದೇ ದೀಪಗಳನ್ನ ಯೂಸ್ ಮಾಡ್ಕೊಳ್ಳೋಣ ಬಿಡು ಅಂತೇಳ್ಬಿಟ್ಟು ಇಲ್ಲಿ ಅಂದರೆ ಹೊಸ್ಲಲ್ಲಿ ದೇವ್ರ ರೂಮ್ ಹತ್ರ ಹಚ್ಚಿಡೋದಕ್ಕೆಲ್ಲ ಹೊಸ ದೀಪಗಳನ್ನ ತರಿಸಿದ್ದೀನಿ. ಈಗ ಅದನ್ನು ಎಣ್ಣೆ ಹಾಕ್ಬಿಟ್ಟು ಬತ್ತಿ ಹಾಕಿ ಎಣ್ಣೆ ಹಾಕಿ, ಅಂದರೆ ಮಣ್ಣಿನ ದೀಪಗಳೇ ಶ್ರೇಷ್ಠ ಅಂತಾರಲ್ವ. ಹಾಗಾಗಿ ಈ ದೀಪಗಳನ್ನ ದೇವ್ರ ರೂಮಲ್ಲಿ ಮತ್ತು ಹೊಸ್ಲಿಗೆ ತುಳಸಿ ಕಟ್ಟೆ ಹತ್ರ ಈ ದೀಪಗಳನ್ನ ಇಡ್ತೀನಿ. ಇನ್ನು ಮಿಕ್ಕಿರೋ ಅಂಥ ಹಳೆ ದೀಪಗಳನ್ನೆಲ್ಲ ಗೋಡೆ ಮೇಲೆಲ್ಲ ಡೆಕೋರೇಟಾಗಿ ಇಡೋದಕ್ಕೆ ಯೂಸ್ ಮಾಡ್ಕೊಳ್ತೀನಿ. ಈಗ ನೋಡಿ ದೀಪಕ್ಕೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಈಗ ಏನಿದ್ರು ಪೂಜೆ ಮಾಡೋದಷ್ಟೇ. ಮತ್ತು ನೈವೇದ್ಯಕ್ಕೆ ಸ್ವಲ್ಪ ಇದನ್ನು ಮಾಡ್ಕೊಂಡಿದ್ದೆ, ಸಜ್ಜಿಗೆ ಮಾಡ್ಕೊಂಡಿದ್ದೆ. ಅಂದರೆ ಸ್ವೀಟ್ಸ್ ಎಲ್ಲ ಇವತ್ತು ಪೂಜೆಗೆ ಸುಮಾರು ಕಡೆ ಹೋಗಿದ್ರು ನಮ್ಮ ಮನೆಯವರು. ಸ್ವೀಟ್ ಬಾಕ್ಸ್ ಎಲ್ಲ ತುಂಬ ಬಂದಿತ್ತು. ಮಕ್ಕಳು ಸ್ವೀಟ್ ಏನು ಬೇಡ ಅಂತಂದರು. ಹಾಗಾಗಿ ನೈವೇದ್ಯಕ್ಕೆ ಏನಾದರೂ ಮಾಡಬೇಕು ಅಂತೇಳಿ ಇದನ್ನು ಮಾಡಿಕೊಂಡೆ ಅಷ್ಟೇ. ದೇವ್ರಿಗೆ ನೈವೇದ್ಯಕ್ಕೆ ಮಾತ್ರ ಸ್ವಲ್ಪ ಮಾಡಿಕೊಂಡೆ, ಸ್ವಲ್ಪ ಹೆಚ್ಚಾಗೆ ಮಾಡಿದ್ದೆ. ಮಕ್ಕಳೂ ಸ್ವಲ್ಪ ತಿಂದರು. ನೈವೇದ್ಯಕ್ಕೆ ಇಟ್ಬಿಟ್ಟು ಈಗ ಪೂಜೆನ ಮಾಡ್ಕೊಳ್ತಾ ಇದ್ದೀನಿ. ಇನ್ನೂ ಟೈಮಿಂಗ್ಸ್ ಇತ್ತು, ಹಾಗಾಗಿ ಸ್ವಲ್ಪ ಬೇಗ ಪೂಜೆ ಮಾಡಿಕೊಂಡ್ರೆ ಅಂದರೆ ದೀಪಗಳೆಲ್ಲ ಹಚ್ಚಿಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಬೇಗನೆ ಪೂಜೆನ ಮಾಡ್ಕೊಳ್ತಾ ಇದ್ದೀನಿ. 6 ಗಂಟೆಗೆಲ್ಲ ಪೂಜೆ ಮಾಡಿ 6:30 ಅಷ್ಟೊತ್ತಿಗೆ ದೀಪಗಳನ್ನ ಫಸ್ಟು ದೀಪ ಹೊಸ್ಲಿಗೆ ತುಳಸಿ ಕಟ್ಟೆ ಹತ್ರ ಮತ್ತು ಮನೆ ಒಳಗಡೆ ದೀಪ ಹಚ್ಬಿಟ್ಟು ಪೂಜೆ ಮಾಡಿ ಆಮೇಲೆ ಹೊರಗಡೆ ಎಲ್ಲ ಕಂಪ್ಲೀಟಾಗಿ ಹಚ್ಚಿದೆ. ಈಗ ಪೂಜೆನ ಮಾಡ್ಕೊಳ್ತಾ ಇದ್ದೀನಿ.
ಏನೋ ಒಂಥರ ಪಾಸಿಟಿವ್ ವೈಬ್ಸು ಮನೇಲಿ. ನಿಜವಾಗ್ಲೂ ದೀಪಾವಳಿ ಹಬ್ಬದಲ್ಲಿ ಎಷ್ಟು ಎಲ್ಲ ಕಲರ್ಫುಲ್ಲಾಗಿ ಕಾಣಿಸ್ತಾ ಇರುತ್ತೆ ಮನೇಲಿ. ನೋಡೋದಕ್ಕೆ ತುಂಬ ಇಷ್ಟ, ಮಕ್ಕಳಿಗೂ ಅಷ್ಟೇ ತುಂಬ ಇಷ್ಟ ಆಯಿತು. ಶುಕ್ರವಾರದ ಪೂಜೆ ಆಗಿರೋದ್ರಿಂದ ಸಾಮಾನ್ಯವಾಗಿ ವಾರ ವಾರನೂ ಅಷ್ಟೇ ನಾನು ಲಕ್ಷ್ಮೀ ಅಷ್ಟೋತ್ತರ ಶತನಾಮಾವಳಿಗಳನ್ನ ಹೇಳ್ತೀನಿ 108. ಇವತ್ತು ಅಷ್ಟೇ ಅದನ್ನು ಹೇಳ್ಬಿಟ್ಟು, ಇದನ್ನು ಹೇಳೋದಕ್ಕೆ ಚಿಕ್ಕದು ಬಳೆ ಬರುತ್ತಲ್ವ, ರೆಡ್ಡು ಮತ್ತು ಗ್ರೀನು, ಆ ಬಳೆಗಳನ್ನ ಸಹ ಬಳಸಿ ಹೇಳ್ತೀನಿ. ಹೂವನ್ನು ಸಹ ಬಳಸ್ಬಿಟ್ಟು ಹೇಳ್ಬೋದು. ಈಗ ಇಲ್ಲಿ ದೀಪ ಹಚ್ಚೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಫೈನಲ್ಲಾಗಿ ಈ ರೀತಿಯಾಗಿ ರೆಡಿ ಮಾಡಿದ್ದೆ ಹಬ್ಬಕ್ಕೆ. ಕೆಲವೊಂದು ಫೋಟೋಸ್ ಎಲ್ಲ ತೊಗೊಂಡ್ವಿ ಇದಾದ ನಂತರ. ಮತ್ತು ಕುಂಕುಮಕ್ಕೆ ಬೇರೆ ಕರೆದಿದ್ದು ಫ್ರೆಂಡ್ಸು. ಕುಂಕುಮಕ್ಕೆಲ್ಲ ಹೋಗಿ ಬಂದೆ. ನಾನು ಕುಂಕುಮಕ್ಕೆ ಹೋಗಿ ಬರೋ ಅಷ್ಟೊತ್ತಿಗೆ ಮಕ್ಕಳು ಒಂದಷ್ಟು ಪಟಾಕಿಗಳನ್ನ ಹೊಡಿತಿದ್ರು. ಅವ್ರು ಬಂದಮೇಲೆ ಮತ್ತೆ ನಾನು ಅವ್ರ ಜೊತೆ ಸೇರಿ ಪಟಾಕಿನ ಹೊಡೆದೆ. ಬಟ್ ಇತ್ತೀಚೆಗೆ ಹೇಳ್ತಾಯಿದ್ರು ಯೂಟ್ಯೂಬಲ್ಲಿ ಪಟಾಕಿ ಹೊಡಿಯೋದನ್ನೆಲ್ಲ ಮಕ್ಕಳು ನೋಡಿ, ಅದರಲ್ಲಿ ಮಕ್ಕಳ ಜೊತೆ ಪಟಾಕಿ ಹೊಡಿಯೋದನ್ನೆಲ್ಲ ವೀಡಿಯೋಸ್ ಮಾಡಿ ಹಾಕಿದ್ರೆ ಕಾಪಿರೈಟ್ ಸ್ಟ್ರೈಕು ಅಥವಾ ಕಮ್ಯುನಿಟಿ ಗೈಡ್ಲೈನ್ಸ್ ಈ ರೀತಿ ಸ್ಟ್ರೈಕನ್ನು ಕೊಡ್ತಾರೆ ಅಂತ ಹೇಳಿದರು. ಹಾಗಾಗಿ ನಾನು ಇದರಲ್ಲಿ ಆ ವೀಡಿಯೋಸ್ನ ಆ್ಯಡ್ ಮಾಡಿಲ್ಲ, ಪಟಾಕಿ ಹೊಡೆದಿರೋಂಥ ವೀಡಿಯೋಸ್ನ. ಹಾಗಾಗಿ ಇದೆಲ್ಲ ಆದ ನಂತರ ಒಂದಷ್ಟು ಪಟಾಕಿಗಳನ್ನ ಹೊಡೆದ್ಬಿಟ್ಟು, ಏನೇ ಅಂದರೂ ದೀಪಾವಳಿ ಅಂದಮೇಲೆ ಪಟಾಕಿ ಇದ್ರೇ ಹಬ್ಬ. ಮಕ್ಕಳಿಗೆ ನಾವು ಬೇಡ ಅಂದರೂ ಮಕ್ಕಳು ಕೇಳಲ್ಲ ಅಲ್ವಾ, ಮಕ್ಕಳಿಗೆ ಅದೇ ಖುಷಿ. ಹಾಗಾಗಿ ಪಟಾಕಿ ಹೊಡೆದ್ರೂ ಸ್ವಲ್ಪ ಕೇರ್ಫುಲ್ಲಾಗಿ ಹೊಡಿಬೇಕು. ಮಕ್ಕಳ ಹತ್ರ ಎಲ್ಲ ಹೊಡಿತೀವಿ ಅಂದಮೇಲೆ ಮಕ್ಕಳನ್ನೊಬ್ಬರನ್ನೇ ಬಿಡದೆ ಜವಾಬ್ದಾರಿಯಿಂದ ಆ ಮಕ್ಕಳು ಯಾವ ಪಟಾಕಿನ ಹೊಡಿಬೋದು, ಸಣ್ಣ ಪುಟ್ಟ ಪಟಾಕಿಗಳನ್ನ ಹೊಡಿಸೋದು ಬೆಸ್ಟ್ ಅಂತ ಹೇಳ್ಬೋದು. ಇದು ನಾವು ಅಷ್ಟೇ ಒಂದಷ್ಟು ಪಟಾಕಿಗಳೆಲ್ಲ ಹೊಡೆದು ಫೋಟೋಸ್ ಎಲ್ಲ ತೊಗೊಂಡ್ವಿ. ಒಂದೆರಡು ಫೋಟೋಸ್ ಎಲ್ಲ ತೊಗೊಂಡು ಊಟನ ಮಾಡಿದ್ವಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ.
ಖಂಡಿತ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು.